ಮಾಡ್ಲ ಫೋನ ಬರಲಿ ಅಲ್ಲಕರ ಏನ್ಲ ಏನು ದುರಾಂಕರದ ಮಾತು ಮಾತಾಡೋಲ್ಲ ಮುಂಡೆ ಅವಳು ಆ ನವ್ವೆ ಮುಂಡೆ ಅವ್ರ ಅಮ್ಮನೇ ಸಾಕಿಲ್ಲ ಆಗ್ಲಿಂದನೂ ಹಾಂ ಅವ್ರ ಅಮ್ಮ ಸಾಕಿದ್ದಿಲ್ಲ ಅವಳನ್ನ ಲೋಪರ್ ಮುಂಡೆವೇನ ಮಾನ ಮರೋದಿಲ್ಲ ಮುಂಡೆವು ಅಲ್ಲ ನೋಡಿ ಯಾವ ಥರ ಇನ್ನು ತಿರ್ಸಿ ಮಾತಾಡೋದು ಆ ಗುರ್ಸಟ್ಟಿ ಮುಂದ್ಗಡೆ ನನ್ನ ಮಾನ ಮರೋದಿ ಕಳೋದ್ಲಲ್ಲ ಅವಳನ್ನ ಸುಮ್ಮನೆ ಬುಡ್ಗಿಡಕ್ಕಿಲ್ಲ ಫೋನ್ ಮಾಡಿ ನಿಮ್ಮ ಅಪ್ಪನಿಗೆ ಬರಲಿ. ಅಲ್ಲಕರಮ್ಮ ಏನಮ್ಮ ಹಂಗೆ ಮಾತಾಡೋದು ನಿನಗೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲಮ್ಮ ನಿಜಕ್ಕೂ ನವ್ಯಾಕು ನಾನು ಹಿಂಗೆ ಅನ್ಕೊಂಡಿದ್ದಿಲ್ಲ. ಕ್ವಾಣಿ ಯಾಕಂದ್ಲ ಅವಳ ಕ್ವಾಣಿ ಯಾಕಂತವ ಆ ಲೋಪರ್ ಮುಂಡೆಯ ಆ ಮುಂಡೆಯ ಅವ್ಳು ನೆಮ್ಮದಿಯಲ್ಲಿ ಹಾಳು ಮಾಡಕಂತ ನನಗಂತೂ ಸಮಾಧಾನ ಇಲ್ಲ ನನಗೆ. ಮೊದಲು ಫೋನ್ ಮಾಡಿಲಿ ಏನ್ಲ ಏನಿಗೆ ಒಂದ್ಸತಿ ಅರ್ಥ ಹಾಕಿಲ್ಲ ನಿನಗೆ ಬೈಲಿ ಮನೆ ತಕ್ಕೆ ಅಂತ ಎಲ್ಲ ಬಡ್ಡಿ ಯಾಕಲ ತಿಕ್ಕ ಕಡ್ದು ನಿನಗೆ ಬಂದ್ರೆ ಮಕಾಸೆ ತೊಡಿತೀನಿ ಬಡ್ಡಿ ಮಗನೆ ಏನು ಏನ್ಲ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಮ್ಮ ಫೋನ್ ಮಾಡಕ್ಕೆ ಹೇಳ್ತು ಏನಂತೆ ಏನ್ಲ ಅದು ಏನು ಬೊಗುಳ್ಳ ಮುಂದಕ್ಕೆ ಬೇರೆ ಬರ್ತೀನಿ ಮುಂದಕ್ಕೆ ಬರ್ಬೇಡ ನೀನು ಹಿಂಗಾಗಿರೋದಕ್ಕೆ ನಿನಗೆ ಏನೇನು ನಿನಗೆ ನಿನ್ನ ಬೆನ್ನಿಂದ ಯಾವ ಥರ ಮೋಸ ಮಾಡ್ತಾವ್ರೆ ಅಂತ ಗೊತ್ತಾ ನಿನಗೆ ನೀನು ಹಿಂಗೆ ದಡ್ಡಂಗೆ ಆಡ್ತಿರೋದಕ್ಕೆ ಈ ಥರ ಆಯ್ತಿರೋದು ಏನಾಯ್ತಲ್ಲ ಜಕ್ಲಂಗೆ ಆಡ್ತಿದ್ದೀನಿ ನೀನು ಅದೇನು ಬೊಗುಳ್ಳ ಅಲ್ಲಿ ಬೇರೆ ಮುಂದಕ್ಕೆ ಬೇರೆ ಬರ್ಬೇಕಂತ ಇವ್ನಿಗೆ ಅದೇನು ಹೇಳ್ಬೇಕು ಹೇಳು ಬಾಯಿ ಮುಚ್ಕೊಂಡು ಸುಮ್ಮನೆ ತೇಗಾಡ್ಬೇಡ. ಏನಪ್ಪ ನಾನೇನಪ್ಪ ತೇಗಾಡ್ತಿದ್ದನು ನಾನೇನೋ ತೇಗಾಡ್ತಾ ಇರೋದು ನಿನ್ನ ಮನೆಗೆ ಬಾ ನೀನು ಅಮ್ಮ ಕರಿತಾದೆ ಬಂದನ ಇಲ್ವಾ ಕೇಳ್ಬಿಡತ್ತಾಗೆ ಬಂದನ ಇಲ್ವಾ ಅಂತ ಈಗಲೇ ಅರ್ಧ ಮನೆ ಹಾಳಾಗದೆ ಇನ್ನೂ ಎಷ್ಟು ಹಾಳಾಗಬೇಕು ಕೇಳು. ನಮ್ಮ ಮಾತುಗಳ ಕೇಳ್ದನಿ ಯಾರನ್ನ ಹಾಳು ಮಾಡ್ಕೊಂಡು ಕೂತಾರೆ ಮಕ್ಳು ಅಂತ ತಲೆ ಮೇಲೆ ಕತ್ತದ ಕುಣಿಸ್ಕೊತಿದ್ದಾರೆ ಈಗ ಗೊತ್ತಾಯ್ತದೆ ಬರೀ ಕೇಳ ಏನಂತಲ್ಲ ನಿಮ್ಮ ಅಮ್ಮಂಗೆ ಏನು ದೈಗಿ ಹಿಡ್ಕೊಬಿಟ್ಟಿದೆ ಹೆಂಗೆ ಅಪ್ಪ ಬಾಪ ನಿನ್ನ ಮನೆಗೆ ನೀನು ಅಮ್ಮ ಹೆಂಗಾರು ಮಾಡಿ ಇದೊಂದು ಒಳ್ಳೆ ಚಾನ್ಸ್ ಸಿಕ್ಕದೆ ಕಣಮ್ಮ ಇದನ್ನ ಚೆಂದಾಗಿ ಯೂಸ್ ಮಾಡ್ಕೋಬೇಕು. ಮೀನಾಕ್ಷಿ ಅಂತೂ ಅಪ್ಪನಿಗೆ ಆಯ್ಕಿಲ್ಲ ಕಂಡ್ರೆ ಅಪ್ಪ ಅಂತೂ ಭಾಳ ರೊಚ್ಕೆದ್ ಬಿಡ್ತದೆ ಬಿಡು. ರೊಚ್ಕೇಳದ ನೋಡಿ ಸುಮ್ಕಿರ್ ಬರ್ತಾನೆ ಮನೆ ತಳ್ತಾನೆ ಬೀದಿಗೆ ಇವಳು ಮದುವೆ ಮಾಡಕ್ಕೆ ಹೆಂಗೋ 10 ಲಕ್ಷ ಗಂಟೆ ಖರ್ಚು ಮಾಡಬೇಕು ಅಂತಿದೆ ಹೆಂಗೋ ಉಳ್ಕತ್ತು ಎಲ್ಲ ನಿನ್ಗೆ ಆಯ್ತದೆ. ತಾಡವ ನಿನ್ನ ಗಂಡ ಪೋಸ್ಟ್ ಬರಲಿ ಗ್ಯಾನ್ಗೆಟ್ ಗಿರಾಕಿ ಮೊದಲೇ ಏನು ಗ್ಯಾನ್ಗೆಟ್ ಗಿರಾಕಿಲ್ಲ ಯಾವ ಗ್ಯಾನ್ಗೆಟ್ ಗಿರಾಕಿ ಆದ್ರೂ ಅಷ್ಟೇ ಏನಾದ್ರೂ ಅಷ್ಟೇ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಏನಂಗೆ ಫೋನ್ ಮಾಡ್ತೀರಿ ಏನು ತಲೆ ಕೆಟ್ಟೋಗಿತ್ತ ನಿಮಗೆ ಅಲ್ಲಿ ಅಂಗಡಿ ಕೆಲಸ ಮಾಡಿಬಿಡ್ಲಾ ಅಲ್ಲ ಬಂದವನು ನೀನು ಅಂಗಡಿ ಬರಬೇಕು ನೀನು ಇಲ್ಲಿ ಕುತ್ಕೊಂಡು ಯಾಕೆ ಫೋನ್ ಮಾಡ್ತಿದ್ದೆ ಏನಾರು ಒಂಚೂರು ಜವಾಬ್ದಾರಿ ಇದ್ದದ್ದು ನಿನಗೆ ಎಷ್ಟು ಉಗಿದು ಉಪ್ಪು ಹಾಕಿದ್ರು ಅಷ್ಟೇ ಅವ್ನಿಗೆ ಆಮೇಲೆ ಬೊಯ್ಯುವೆ ಈಗ ನಾವು ಹೇಳೋ ವಿಷಯ ಕೇಳಿದ್ರೆ ಆಮೇಲೆ ಗೊತ್ತಾಯ್ತದೆ ನಿನಗೆ ಏನು ಬೊಗಳೋದನ್ನ ಸುಮ್ಮನೆ ತರ್ತೇನೆ ಬೇಡ. ಅಲ್ಲಕಂದ್ರಿ ನಿಮ್ಮ ಮಕ್ಕಳನ್ನ ಏನು ಭಾಳ ಸಾಚವಾಗವ್ರೆ ನನ್ನ ಮಕ್ಕಳು ಹಂಗೆ ಹಿಂಗೆ ಅಂತಿದ್ದಲ್ಲ ಈಗ ಗೊತ್ತಾಯ್ತಾ ಅವ್ರ ಬುದ್ಧಿ ಅಂತದು ಅಂತ ಕೊನೆಗೂ ತೋರ್ಸೇಬಿಟ್ರು ನೋಡು ಎಂತೆ ಬುದ್ಧಿ ತೋರ್ಸವ್ರೆ ಅನ್ಬಿಟ್ಟು ನಿಮ್ಮ ಅವ್ನು ಮಕದ ಬಿಡಿ ಅದೇನು ಬೊಗಳ್ಬೇಕು ನಾವೇ ಬೊಗಳು ಅದು ಏನಂಗೆ ಹಿಂದೂ ಮುಂದೆ ಸುತ್ತು ಬಳಸಿ ಮಾತಾಡಿ ನೀನು ಸುತ್ತಿ ಬಳಸಿ ನಾನು ಯಾಕ್ರಿ ಮಾತಾಡೋದು ಇರೋದೇ ಹೇಳ್ತಾ ಇರೋದು. ಆ ಮೀನಾಕ್ಷಿ ಯಾಕೆ ಬಂದಿದ್ದಾಳೆ ಅಲ್ಲಿ ನಾವೇರ್ ಮನೆ ಯಾಕೆ ಮೀನಾಕ್ಷಿಗೆ ಏನು ಕೆಲಸ ಏನ್ಲೇ ಏನು ಅಂದರೆ ಮೀನಾಕ್ಷಿ ಅವಳೆ ನಾವೇನ್ ಮನೇಲಿ ಏನು ಯಾವತ್ತೂ ನನ್ನ ಹೆಡ್ತಿಗೂ ನನ್ನ ಹೆಡ್ತಿ ಯಾವತ್ತು ನನ್ನ ಮಕ್ಕಳು ಮಾತಾಡ್ಸಕ್ಕಿಲ್ಲ ಹಂಗೆ ಹಿಂಗೆ ಅವ್ರ ಅಪ್ಪ ಅಂದ್ರೆ ಅವಕ್ಕೆ ಇಷ್ಟ ಅವ್ರ ಅಮ್ಮನ್ನೇ ಅವ್ರು ಲೆಕ್ಕಕ್ಕೆ ತಗೊಂತೀರ ಅವ್ರು ಮಾತಾಡ್ಸಕ್ಕೂ ಇಲ್ಲ ಹಂಗೆ ಹಿಂಗೆ ಅಂತಿದ್ರಿ ಮತ್ತೆ ಈಗ ಕರ್ಕೊಂಡ್ಬಂದು ಮನೆಗೆ ಇರ್ಸ್ಕೊಂಡಿದ್ದಾಳು ನಿನ್ನ ಮಗಳು ಹೆಂಗೆ ಇರ್ಸ್ಕೊಂಡಿದ್ದಾಳು. ಏಯ್ ಸುಮ್ ಕೂತ್ಕೋ ಸುಮ್ಮನೆ ಇಲ್ದೋದ್ರೆ ಮಾತಾಡ ಒಯ್ತು ಕಡ್ರೆ ಹಾಕ್ಲೆ ಮೊದಲೇ ನಿನಗೆ ಸುಮ್ಮನೆ ಇಲ್ದೋದ್ರೆ ನಂಗೆ ಮಾತಾಡಂಗೆ ನಾನು ಕೋಪತ್ಸ್ಬಿಡಲತ್ತ ನಾನು ಮನ್ಸು ಅಗ್ರವಾಗಿ ಇವ್ನಿ ಸುಮ್ಮನೆ ನನ್ನ ಕೆಟ್ಟ ಮನ್ಸು ನಾನು ಸುಮ್ಮನೆ ಇದ್ಬಿಡು ನೀನು ಹಂಗೆಲ್ಲ ಇಲ್ದೋದು ಹೇಳ್ಬೇಡ ನೀನು. ಆ ಒಯ್ತು ಆಗಲೇ ಹಸ್ ಮಕ್ಳೇ ಅವ್ರ ಅಮ್ಮ ಬೇಡ ಅಂದ್ಕೊಂಡು ನನ್ನ ಜೊತೆ ಬಂದವು ಈಗ ಅವ್ರ ಅಮ್ಮ ಬೇಕು ಕರ್ಕೊಂಡ್ಬಂದಿರ್ಸ್ಕೊತಿದ್ರ ಏನು ನೋಡ್ದೋ ಏನು ಮಾತಾಡ್ತಿದ್ಯೋ ಏನು ನೋಡಿದಾನು ನೋಡಿರೋದಕ್ಕೆ ಹೇಳ್ತಿರೋದು ನಾನುವೇ ನೋಡಿರೋದಕ್ಕೆ ಕಣಪ್ಪ ನಾನು ಈ ಸತ್ತು ಹೋಗಿ ಸರಿ ಆಯ್ತು ಪತ್ತೆ ಮಾಡೋಕ್ಕೆ ಸ್ಟೋರ್ ರೂಮ್ ಒಳಗೆ ಸ್ಟೋರ್ ರೂಮ್ ಅದು ಅಂದ್ಕೊಂಡು ಬೀಗ ಹಾಕೊಂಡು ಒಳಗೆ ಕೂಡ ಹಾಕೊಂಡಿಲ್ಲ ಗೊತ್ತಾಗ ಹೋಗಿದ್ದು ನೋಡ್ಬಿಟ್ಟು ಆಮೇಲೆ ನಾನು ಪತ್ತೆ ಮಾಡಿದೆ ನಾನು ನಿಜವಾಗ್ಲೂ ಈ ಥರ ನಂಬಿಕೆ ದ್ರೋಹ ನಾನು ಎಲ್ಲೂ ನೋಡಿಲ್ಲ ಕಣಪ್ಪ ನಿಜವಾಗ್ಲೂ ಈ ಥರ ನಂಬಿಕೆ ದ್ರೋಹಿಗಳು ಅಂತ ಗೊತ್ತಿತ್ತಿಲ್ಲ. ಲೇ ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು ಅದೇನು ಓದ್ತಾವು ಸುಮ್ಮನೆ ಬರೋಕಾಯ್ಕೋ ಕಿತಪತಿ ಉತ್ಪತ್ತಿ ಮಾಡ್ಬಿಟ್ಟೆ ಬರೋದು ನೀವು ಎಲ್ಲರೂ ಹೋದ್ರೆ ನಗ್ನಗಿತ ವಾಪಸ್ ಬರೋದಾನಕ್ಕಿಲ್ಲ ಸುಮ್ಮನೆ ಒಳ್ಳೆ ಯಾರು ನೋಡ್ಬಿಟ್ಟು ಏನಂತ ಇದ್ದೀರೋ ನೀವು ನೋಡ್ಲಾ ನಿಮ್ಮ ಅಪ್ಪನ ಲೋ ಎಷ್ಟು ಮಟ್ಟ ಬುದ್ಧಿ ಕಲ್ತದ್ ನೋಡ್ಲಾ ಏನು ಬುದ್ಧಿ ಕಲ್ತಾರು ಎಲ್ಲೇ ಬುದ್ಧಿ ಕಲ್ತಿದ್ದಾರು ಅವೆಲ್ಲ ಸಾಧ್ಯನೇ ಇಲ್ಲ ಬಿಡು. ನಮ್ಮೇಲೆ ನಂಬಿಕೆ ಇದಪ್ಪ ನಿನಗೆ ನಮ್ಮ ಮೇಲೆ ನಂಬಿಕೆ ಇದೆ ನಿನಗೆ ಆಯ್ತು ಹೋಗು ಇಲ್ಲ ಕರ್ಕೊಂಡೋಗೆ ತೋರಿಸ್ಕೊಬರಲ್ಲ ಅವಾಗ ಸುಳ್ಳು ಹೇಳವ ಫೋಟೋ ತೋರಿಸ್ಲಾ ಫೋಟೋವ ಏನು ಹೇಳ್ತಿದ್ದೀನಿ ನೀನು ನಿಜ ಹೇಳ್ತಿದ್ದಿಲ್ಲ ನೀನು ಅಪ್ಪ ನಮಗೆ ತಲೆ ಕೆಟ್ಟೋಗಿದ್ದದ ಇಲ್ದೋದೇಳಕ್ಕೆ ನಿಜನೇ ಹೇಳ್ತಿರೋದು. ಆ ಮೀನಾಕ್ಷಿ ಮನೆ ಕರ್ಕೊಂಡ್ ಇಸ್ಕೊಂಡವ್ರೆ ಅದು ಯಾಕೆ ಇಸ್ಕೊಂಡಿದ್ದಾರೆ ಕೇಳು ನಿನ್ಗೆ ಎಷ್ಟು ಮೋಸ ಮಾಡೋರು ನೋಡಿ ಎಷ್ಟು ದಿವಸ ನಡೀತಿರೋದು ಇವೆಲ್ಲವ ನಿಜವಾಗ್ಲೂ ನಾನು ಈ ಥರ ಅಂತ ಅನ್ಕಡಿತಿಲ್ಲ ಅಲ್ಲಕರಪ್ಪ ನಿನಗೆ ಬೇಡ ಅಂತ ಬಿಟ್ಟಾಕಿದ್ಮೇಲೆ ಆವತ್ತೇ ಸಣ್ಣ ಮಕ್ಕಳಲ್ಲೇ ಹೋಗ್ಬೇಕಾಗಿತ್ತು ಇವರು ತಾಯಿ ಮೇಲೆ ಪ್ರೀತಿ ಇರೋರು ಅವತ್ತೆಲ್ಲ ಸಾಕಬೇಕಾದ್ರೆ ನೀನು ಬೇಕಾಗಿತ್ತು ಈಗ ನೀನು ಬೇಡ ನೋಡು ಎಷ್ಟು ಮಟ್ಟು ಬುದ್ಧಿ ಕಲ್ತವ್ರೆ ಅಂತ ಅಷ್ಟೇ ಇಲ್ಲ ಕಣಪ್ಪ ಅಮ್ಮನಿಗೆ ಬಾಯಿಗೆ ಬಂದಾಗೆ ಹುಸಿ ಮಾತಾಡಲಿಲ್ಲ ಅಕ್ಕ ಅಂತೇಳು ಇಂತೇಳು ಅಂದ್ಕೊಂಡು ಅವಳ ಮುಂದ್ಗಡೆ ಅಮ್ಮನಿಗೆ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ ನಿಜವಾಗ್ಲೂ ಎಲ್ಲನೂ ಸಹಿಸ್ಕೊಬಂದೀನಿ ಸುಮ್ಮನೆ ನಿನ್ಗೆ ಹೇಳ್ಬಿಡೋದ ಅಂದ್ಕೊಂಡು ಸುಮ್ಮನೆ ಯಾಕೆ ನಾವು ದುಡ್ಕಿ ನಿರ್ಧಾರ ತಗೋಬೇಕು ಅಂದ್ಬಿಟ್ಟು ಎಷ್ಟು ಬೇಜಾರಾಯ್ತು ಗೊತ್ತಾ ಅಮ್ಮನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತು. ಅವ್ರಿಗೇನಪ್ಪ ನನಗೆ ಅವಮಾನ ಅಂದರೆ ನಾನು ಬೋದ್ ಅವ್ರು ತಲೆಗೆಡ್ಸ್ಕೊಳಕ್ಕೆ ಬಿಡ್ಲ ನಿಮ್ಮಪ್ಪ ಅವ್ರಿಗೆ ನಾನು ಇಷ್ಟ ಏನೋ ಇವ್ರಿಗೂ ಗೊತ್ತಿರ್ಬೇಕಲ್ಲ ಏನೋ ಹಿರಿಯರ್ತಿರೋದು ಗೊತ್ತಿರಬೇಕು ಅದಕ್ಕೆ ಅಷ್ಟು ಸಾಕು ತಕತ್ತೇನೆ ಇಲ್ಲ ನೋಡು ಸುಮ್ಮನೆ ಇಲ್ದೋದ್ರೆ ಮಾತಾಡ ನಾನು ನೀವು ಹೇಳ್ತಿರೋದು ನಂಬಿಕೆ ಬರ್ತಿಲ್ಲ ನನಗೆ ನಂಬಿಕೆ ಬರ್ದಾರೆ ಹೋಗಿ ನೋಡ್ಕೊಂಡೆ ಹೋಗಿ ನೋಡ್ಕೊ ಬರೋಗ್ರಿ ತೋರಿಸ್ಲಾ ಫೋಟೋ ತೋರಿಸ್ಲಾ ವಿಡಿಯೋ ತೋರಿಸ್ಲಾ ಮಾಡ್ಕೊಂಡಿರವ ತೋರಿಸ್ಬೇಕಪ್ಪ ನೋಡಪ್ಪ ನೋಡು ನಾವು ಸುಳ್ಳು ಹೇಳಿದ್ರೆ ಈಗಲಾರ ಅರ್ಥ ಆಯ್ತಾ ನಿಮಗೆ ಈಗಲಾರ ಅರ್ಥ ಆಯ್ತಾ ಯಾವಾಗಲೂ ಮಕ್ಕಳು ಅಂತ ಸಪೋರ್ಟ್ ಮಾಡ್ತಿದ್ದಲ್ಲ ಅಲ್ಲ ಎಷ್ಟು ದಿವಸ ನಡೀತದೆ ಇದು ನಾನಂತೂ ಸುಮ್ಮನೆ ಬುಡ್ಗಿಡಕ್ಕಿಲ್ಲ ಮಾತ್ರ ನಾನು ನೀವು ಹೇಳ್ತಾರ ನಿಜವೇ ಆಗ್ಬಿಟ್ಟಿದ್ರು ನಿಜವಾಗ್ಲೂ ಸತ್ಕೂಟ ನನ್ನ ಪಾಲ್ಗೆ ಅವ್ರು ಸತ್ತೋದ್ರು ಅಂತ ತಿಳ್ಕೊಬಿಡ್ತೀನಿ ಯಾವ ಮಕ್ಕಳು ಇಲ್ಲ ಮರಿನೂ ಇಲ್ಲ ಅಂತವ ನನ್ನ ಆಸೆಗೆ ವಿರೋಧವಾಗಿ ನನ್ನ ಕಣ್ಣು ತಪ್ಪಿಸಿ ಇವ್ರು ಈ ಥರ ಮೋಸ ಮಾಡೋರು ಇರೋದು ಗೊತ್ತಾಗ್ಬಿಟ್ರು ಮಾತ್ರವ ಮುಗ್ದೋಯ್ತು ಅವ್ರ ಕತೆ ನಾವೇ
ಯಾಕಪ್ಪ ಸುಳ್ಳು ಹೇಳವ? ನಮ್ಮ ಮಾತು ಮೇಲೆ ನಂಬಿಕೆ ಇದ್ದಿಲ್ವ? ಈಗ ವೀಡಿಯೋ ಮೇಲೆ ನಂಬಿಕೆ ಇಲ್ವಾ? ಇದ್ದು ಬೇಕಾದ್ರೆ ಎಡಿಟ್ ಮಾಡ್ಕೊಂಡು ಬಂದವ್ರೆ ಅಂದೇನೋ. ಹೋಗಿ ನೋಡ್ಕಡೆ ಬರೋಗಿ ಹೋಗಿ ಅವ್ಳು ಚಾಲೆಂಜ್ ಹಾಕಿದ್ಲು ಕತೆ, ಅದೇನಾದಾಗಲಿ ನಮ್ಮ ಅಮ್ಮನೇ ನನಗೆ ಬೇಕು ಅಂತವ. ನಿಮ್ಗೇನಲ್ಲಿ ಬೆಲೆ ಇಲ್ಲ ಕತೆ ಹೋಗಿ. ನಮ್ಮ ಅಪ್ಪ ಆಗ್ಲಿಂದ ಸಾಕದೆ ಸಲ್ವದೆ. ನಮ್ಮ ಅಪ್ಪ ಬೇಕು ಅನ್ನೋದಾಗಿದ್ರೆ ಅವಳನ್ನ ಕರ್ಕೊಂಡು ಬಂದು ಯಾಕೆ ಮನೆ ಇಸ್ಕೊತಿದ್ರು? ನಂಡುಸ್ತಾನ ಮಾಡ್ಬೇಕು ಇವು ನಾಚಿಕಿಲ್ದನೆಯ. ಥೂ, 2 ಮಕ್ಕಳನ್ನ ಬಿಟ್ಬಿಟ್ಟು ಇನ್ನೊಬ್ಬ ನಿನ್ಬಿಟ್ಟು ಓಡೋದ್ಲು ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಲತ್ತಮ್ಮ ನಾನು ನೋಡ್ಕೊತು ಅನ್ನೋದು ಅವಳು ಬಾಯಲ್ಲಿ ಬರಲಿಲ್ಲ. ಬಾಯಿಗೆ ಬಂದಾಗ ಮಾತಾಡೋದು ಕಣ್ರಿ ನನಗೆ. ಬಾಯಿಗೆ ಬಂದಾಗ ಮಾತಾಡೋದು ಅಂತ ಮಾತುಕೊಳ್ಳೋದು ಆಡ್ಸ್ಕೊಂಡು ಅನ್ಸ್ಕೊಂಡು ಎಷ್ಟು ಬೇಜಾರಾಯ್ತು ಗೊತ್ತು ನನಗೆ. ನಿಜವಾಗ್ಲೂ ಅನ್ಸಲ್ವೇ ಇಂಥದ್ದು ಮಾತುಕೊಳ್ಳೋ ನಾನು ಯಾರ ಬಾಯಲ್ಲೂ ಕೇಳಿತಿಲ್ಲ ನಾನು ಇಲ್ಲಿ ತನಕನೂ. ನನಗೆ ಅಷ್ಟು ಬೇಜಾರಾಗ್ಬಿಟ್ಟದ ನನಗೆ. ಗೊತ್ತಿ ನೀರು ಅಮ್ಮ ಹೆಂಗಮ್ಮ ತಗ್ಲಾಕಿದ್ದು? ತಗ್ಲಾಕ್ಬೇಕು. ಆ ಮುಂಡೆಯವರಿಂದ ನಮಗೆ ನೆಮ್ಮದಿಲ್ಲ. ಹೆಂಗಾರು ಮಾಡಿ ಇದೊಂದು ಚಾನ್ಸು ಅಂತವ ದೂರ ಆಗ್ಬಿಟ್ರೆ ಸಾಕು. ಇನ್ನೇನು ಬಿಡಮ್ಮ, ದೂರ ಆದಾಗೆ ಕತೆ. ಇನ್ನಿಷ್ಟೆಲ್ಲ ಆದ್ಮೇಲೆ ಅಪ್ಪ ಸುಮ್ಮನಾದದಮ್ಮ, ಹೋದ್ಮೇಲೆ ಸುಮ್ಮನಾದದ ಹೇಳು. ಚಂದಾಗಿ ಉಗ್ದು ಉಪ್ಪಾಕ್ಬಿಟ್ಟು ಅವಳನ್ನೂ ಓಡಿಸ್ತದೆ, ಇವ್ರನ್ನೂ ಸಂಬಂಧ ಕಳ್ಕೊಬರ್ತದೆ. ಹೆಂಗಾರು ಮಾಡಿ ಇದೇ ಸಮಯದಲ್ಲಿ ಚಿನ್ನೂ ಹಾಕೊಳ್ಬಿಡ್ಬೇಕಲ್ಲ. ಅವ್ಳು ಮದುವೆಗೆ ಅಂತ ಖರ್ಚು ಮಾಡಿರೋ ದುಡ್ಡೆಲ್ಲ ಉಳ್ಕತ್ತದೆ. ಕಣಮ್ಮ, ಹೆಂಗಾರು ಮಾಡೋಕ್ಕಾಯ್ತದೆ ಬಿಡು, ಅವಳು ತಗ್ಲಾಕಾಯ್ತದೆ. ಮೊದಲು ಹೋಗೋದಲ್ಲಿ ಹೋಗಿ ನೋಡ್ಕೊ ಬರ್ಲಿ. ಆದ್ರೂ ಇವನು ಇಷ್ಟೊಂದು ಹೇಳಿದ್ರು ನಂಬ್ತಾನೆ ಇಲ್ವಲ್ಲ? ಹಂಗಾರೆ ನಾವು ಸುಳ್ಳು ಹೇಳ್ಬಿಡ್ತಿದ್ವಿ ಇವನಿಗೆ. ಅವ್ರ ಮೇಲಿರೋ ನಮಗೆ ನಮ್ಮ ಮೇಲಿಲ್ಲ ನೋಡಿ. ಅಂತ ನನ್ನ ಮಗ ಇರ್ಬೇಕು ಇವ್ನು, ನಿಮ್ಮ ಅಪ್ಪ ಅಂತವ. ಇವ್ನು ಸಾಮಾನ್ಯದನ್ನಲ್ಲ ಕಣಪ್ಪ ಇವನು. ನಿಜಕ್ಕೂ ಅಯ್ಯಪ್ಪ ದೇವರೇ ಭಗವಂತ. ಇವನ ಏನು ಅನ್ಕೊಬಿಟ್ಟಿದ್ದಾನು ನಿಜವಾಗ್ಲೂ. ಇವನು ಈ ಥರದವನು ಅಂತ ಗೊತ್ತಿತ್ತಿಲ್ಲ. ಈ ಥರದವನು ಅಂತವ ನನ್ನ ದೇವ್ರನಿಗೂ ನನಗೆ ಗೊತ್ತಿತ್ತಿಲ್ಲ ಕಣ. ಇವನು ಇಷ್ಟೆಲ್ಲ ಹೇಳಿದ್ರು ನಮ್ಮ ಆತ್ಮೇಲೆ ನಂಬಿಕೆ ಇಲ್ವಲ್ಲ. ಇವ್ನು ಬಾರಿ ಇಟ್ಟಾಕ ಇವನ್ನ. ಅಮ್ಮ ಬಿಟ್ಟಕಮ್ಮ ಈಗ ಅವೆಲ್ಲನೂ. ಈಗ ನಮ್ಗೆ ಆಗ್ಬೇಕಾಗಿರೋ ಮೇನ್ ಕೆಲಸ ಏನು? ಅವ್ಳು ಮನೆಯಿಂದ ಹಚ್ಕೊ ಅವ್ಳನ್ನ ಓಡಿಸ್ಬೇಕು. ಮೀನಾಕ್ಷಿಯ ಇವ್ನ ಹತ್ರಕ್ಕೆ ಸೇರಿಸ್ದಂಗೆ ಏನು ದೂರ ಮಾಡಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು. ಅದು ನಡೀತಲ್ಲ, ಇನ್ನೇನು ಅತ್ತಿಗೆ ತಲೆಗಿರ್ಸ್ಕೋಬೇಕು. ಅಪ್ಪ ಆಪ್ತರು ಹೋಯ್ತಿರೋದು ನೋಡ್ಬಿಟ್ಟು ನನಗಂತೂ ಇವತ್ತು ಉಳ್ಗಾಲ ಇಲ್ಲ ಅಂತ ಅನ್ಕೋತೇವ್ನಿ. ಚಂದಾಗಿ ಹೊಡೆದೇ ತಗೊಡ್ತದೆ ಮಾತ್ರ. ಹೊಡಿಬೇಕು ಚಂದಾಗಿ ಹೊಡಿಬೇಕು. ಎಣ್ಗಾನಿರ್ಗೆ ಆಗಂಗೆ ಹೊಡೆದು ಮೂಲೆಯಲ್ಲಿ ಕುಣಿಸ್ಬೇಕು ಅವಳನ್ನ. ಯಾವ ಥರ ದುರಂಕಾರದಲ್ಲಿ ಮಾತಾಡೋದಿಲ್ಲ ನನಗೆ. ಹಾಗೆಲ್ಲ ಸಾಕಕ್ಕೆ ಸಲುವಾಗಿ ನಾನು ಬೇಕಾಗಿತ್ತು. ಈಗ ಅವ್ರ ಅಮ್ಮನೇ ಹೆಚ್ಚಾಗ್ಬಿಟ್ಟಿದ್ದಾಳಂತೆ ನೋಡು. ಎಷ್ಟರ ಮಟ್ಟಿಗೆ ದುರಂಕಾರ ಅದ. ಇದು ಅಪ್ಪರ ದಿವಸದಿಂದನೇ ಅದೇಕಪ್ಪ. ನನಗೆ ಗೊತ್ತಿಲ್ವಾ? ಇದು ಭಾಳ ದಿವಸದಿಂದನೇ ಇವರು ಹೋಯ್ತಾ ಬತ್ತಾ ಅವರೇ ಕಲ. ಇದು ಇವತ್ತಾಗಿರೋದಲ್ಲ, ಯಾವತ್ತೂ ಆಗಿರೋದು. ನಮ್ಗೆ ಈ ಕಣ್ಣು ಬಿದ್ದದೆ ಅಷ್ಟೇ. ತೋರಿಸ್ತೀನಿ ನಾನು ಏನು ಅಂತ ತೋರಿಸ್ತೀನಿ. ಸುಮ್ಕಿರು, ಈಗ ಗೊತ್ತಾಯ್ತದೆ ಎಷ್ಟು ದಿವಸ ಅಂತ ಬೇಕು ಕಣ್ಣು ಮುಚ್ಕೊಂಡು ಹಾಕೊಡೋಕ್ಕಾದದು. ಒಂದಲ್ಲ ಒಂದು ದಿವಸ ಸತ್ಯ ಅನ್ನೋದು ಹೊರಗೆ ಬೀಳಲೇಬೇಕು ತಾನೆ. ನೋಡಿ ಹೆಂಗೆ ಬೀಳ್ತು ಹೊರಗೆ ಅಂತ. ಈಗಲಾರು ಗೊತ್ತಾಯ್ತಾ? ಕಣಮ್ಮ, ನೀನು ಹೇಳಿ ಸರಿ. ನಿಜವಾಗ್ಲೂ ನೀನು ಕರೆಕ್ಟಾಗಿ ಹೇಳ್ತೀಯ ಕಣಮ್ಮ. ಕರೆಕ್ಟಾಗಿ ಗೆಸ್ ಮಾಡ್ತೀವಿ. ಏನು ಹೇಳಿದ್ರು ಸದ್ಯಕ್ಕೆಲ್ಲ ಒಳ್ಳೇದಾಯ್ತಲ್ಲ. ಬಿಡು, ಇನ್ನೇನು ನಾವೇನು ಸೇರ್ಸೋಕ್ಕಿಲ್ಲ. ಇನ್ನು ಚಿನ್ನ ಹೆಂಗಾರು ಮಾಡಿ ತಗ್ಲಾಕ್ಬಿಟ್ಟು ಯಾವುದೇ ಕಾರಣಕ್ಕೂ ಮದುವೆ ಮಾಡೋ ಖರ್ಚೆಲ್ಲ ನಮಗೆ ಉಳ್ಕೊತದೆ. ಹೆಂಗಾರು ಮಾಡಿ ಚಿನ್ನ ಇದಕ್ಕೆ ತಗ್ಲಾಕ್ಬಿಡ್ಬೇಕಮ್ಮ. ಮೊದ್ಲ ಕೆಲಸ ಮಾಡು. ಇವರೆಲ್ಲ ಅಲ್ಲಿದ್ದಾಗಲೇ ಇದೆಲ್ಲ ಪ್ಲಾನ್ ಆಗಿರೋದು ಕತೆ. ಅವಳು ಇವತ್ತಿನ ಬತ್ತೆಲ್ಲ ಅವಳು ಆಲೆ ಭಾಳ ದಿವಸ ಆಗದೆ ಬರೋಕಿಡ್ದಿ ಕತೆ. ಬಾ ನೋಡ್ರು ಗೊತ್ತಾಗಿಲ್ವ? ಎಣ್ಣೆ ಮನೆ ಬಂದಂಗಿರ್ತದೆ. ಅದು ಎಷ್ಟು ದಿವಸದಿಂದ ಅಲ್ಲೇ ಇದ್ದಳು. ಅಕ್ಕಿಗಳು ಎಲ್ಲ ಯಾವ ಹಬ್ಬ ಕರೆದ್ರು ಉಣ್ಮೆ ಕರೆದ್ರು ಬತ್ತಿತ್ತಿಲ್ಲ ಕತೆ. ಈಗ ಹೋಗೋಣ ಸುಮ್ಕಿರಪ್ಪ. ಅಪ್ಪ ವಿಚಾರಿಸ್ಕೊ ಬರ್ತಾನೆ. ಅದು ಹೆಂಗೆ ಮಾಡೋದು ಮಾಡಲಿ. ಏನು ದೊಡ್ಡ ಸಿಸ್ಟಮ್ ಕಾರ್ನಾಗ ಆಡ್ತೀನಲ್ಲ. ಈಗ ಗೊತ್ತಾಗ ಸುಮ್ಕಿ. ನಿಮ್ಮ ಅಪ್ಪನ ಬಣ್ಣನೂ ನಿಮ್ಮ ಅಪ್ಪನ ಬಂಡವಾಳು ಈಗ ಬಯಲಾಯ್ತದೆ. ಕಣಮ್ಮ, ನಿಮ್ಮ ಮಾತು ಸತ್ಯ. ಹೆಂಗಾರೇ ಅಲ್ಲಿ ಅವ್ರಿಬ್ರು ಮದುವೆ ಮಾಡೋ ಖರ್ಚು ದುಡ್ಡು ಉಳ್ಕೊಬಿಟ್ರೆ ನಮ್ಗೆ ಆಯ್ತದೆ ಕಣಮ್ಮ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.